ಸೊ ದೇವಸ್ಥಾನಕ್ಕೆ ಹೋಗೋಣ, ಒಂದು ಮಡ್ಲಕ್ಕಿ ಕೊಟ್ಬಿಟ್ಟು ಬರೋಣ ಅಂತ ಹೇಳಿ ಹೊರಡ್ತಾ ಇದ್ದೀನಿ. ಸಡನ್ ಆಗಿ ಅದೇ ದೇವರೇ ಕಲ್ಸ್ಕೊಂತಿರೋದು ಏನು. ಎಷ್ಟು ಸಕ್ಕತ್ತಾಗಿದೆ ಗೊತ್ತಾ ಕಲರ್. ಇದು ಫೀಲಿಂಗ್ಸ್ ಜಾಸ್ತಿ ಆಗ್ತಾ ಇದೆ. ಒಂದೊಂದು ಗಿಡದ ಹತ್ರ ಹೋಗಿ ಫೀಲ್ ಮಾಡ್ತಾ ಇದ್ರೆ ನಂಗೆ ಎಲೆ ಕೀಳೋದು ಮತ್ತೆ ಮಣ್ಣೆಲ್ಲ ಒದ್ರೋದು ಹಂಗೆಲ್ಲ ಮಾಡೋದು ನಂಗೆ ಇಷ್ಟ ಆಗಲ್ಲ. ಎಲ್ರಿಗೂ ನಮಸ್ಕಾರ. ಅಂದ್ರೆ ನಾಳೆ ಆಷಾಢ ಶುಕ್ರವಾರ, ಸೊ ದೇವಸ್ಥಾನಕ್ಕೆ ಹೋಗೋಣ, ಒಂದು ಮಡ್ಲಕ್ಕಿ ಕೊಟ್ಬಿಟ್ಟು ಬರೋಣ ಅಂತ ಹೇಳಿ ಹೊರಡ್ತಾ ಇದ್ದೀನಿ. ನಂಗೆ ಅದು ಅಭ್ಯಾಸ ಇಲ್ಲ, ಬಟ್ ಏನಂದ್ರೆ ನನ್ನ ಫ್ರೆಂಡಿಗೆ ಫೋನ್ ಮಾಡಿದ್ದೆ, ಅವಳು ಇಲ್ಲೇ ಬಾ ನಮ್ಮ ದೇವಸ್ಥಾನಕ್ಕೆ, ನಮ್ಮ ಮನೆ ಹತ್ರ ಒಂದು ದೇವಸ್ಥಾನ ಇದೆ, ತುಂಬಾ ಚೆನ್ನಾಗಿದೆ, ತುಂಬಾ ದಿನದಿಂದ ಕರೀತಿದ್ಲು. ಮತ್ತೆ ಅವಳು ಈಗ ಆಷಾಢ ಶುಕ್ರವಾರ ಆಗಿರೋದ್ರಿಂದ ನಾನು ಮಡ್ಲಕ್ಕಿ ಕೊಡ್ಬೇಕು ಅಂತ ಹೇಳ್ತಾ ಇದ್ಲು. ಸೊ ನಾನು ಅಮ್ಮಂಗೆ ಫೋನ್ ಮಾಡಿದೆ, ಅಮ್ಮನ ಹಂಗೆ ಹೋಗು, ಅಲ್ಲೇ ಯಾವ್ದಾದ್ರು ಹತ್ರ ದೇವಸ್ಥಾನದಲ್ಲಿ ಇದ್ರೆ ಹೋಗಿ ಕೊಟ್ಬಿಟ್ ಬಾ ಮಡ್ಲಕ್ಕಿನ ಹೆಣ್ದೇವ್ರಿಗೆ ಅಂತ ಹೇಳಿದ್ರು. ಮತ್ತೆ ಇನ್ಸ್ಟಾಗ್ರಾಮ್ ಎಲ್ಲ ಓಪನ್ ಮಾಡ್ತೀನಿ, ತಿರ್ಗಾ ಮರ್ಗ ಅದೇ ಬರ್ತಿದೆ. ಸೊ ಏನೋ ಮಡ್ಲಕ್ಕಿ ಕೊಟ್ರೆ ಒಳ್ಳೇದಂತಲ್ಲ, ಸೊ ಹಾಗಾಗಿ ಎಲ್ಲ ಪ್ಯಾಕ್ ಮಾಡ್ಕೊಂತಾ ಇದ್ದೀನಿ. ಹಾಗೆ ನನ್ನ ಫ್ರೆಂಡ್ ಲಾಸ್ಟ್ ಟೈಮ್ ನನ್ನ ಹತ್ರ ಒಂದು ಸೀರೆ ತಗೊಂಡಿದ್ಲು, ಅವಳು ಮೀಟ್ ಹಾಕ್ಬೇಕು ಅಂತ ಒಂದು ವರ್ಷದಿಂದ ಅನ್ಕೊಂತಿದ್ದೀನಿ, ಆಗಿಲ್ಲ. ಇವಾಗ ಮೊನ್ನೆನೂ ಅಷ್ಟೇ ಪಾಪ ರಾತ್ರಿ 10 ಗಂಟೆವರೆಗೂ ವೇಟ್ ಮಾಡಿದ್ಲು ಬರ್ತೀನಿ ಅಂತ, ಬಟ್ ಆಗ್ಲಿಲ್ಲ. ಇನ್ನೊಬ್ಳು ಫ್ರೆಂಡ್ ದೂರದಿಂದ ಪಾಪ ಬಂದಿದ್ಲು. ಬಟ್ ಹೆಂಗಿದ್ರು ನಾಳೆ ಅನ್ಕೊಂಡಿರ್ಲಿಲ್ಲ, ಏನ ಸಡನ್ ಆಗಿ ಅದೇ ದೇವರೇ ಕಲ್ಸ್ಕೊಂತಿರೋದು ಏನು. ಪಟ್ ಅಂತ ಹೊರಡ್ತಾ ಇದ್ದೀನಿ. ಸೊ ಲಾಸ್ಟ್ ಟೈಮ್ ನನ್ನ ಹತ್ರ ಒಂದು ಸೀರೆ ತಗೊಂಡಿದ್ಲು, ಅದನ್ನ ನಾನು ಕೊರಿಯರ್ ಮಾಡ್ತೀನಿ ಅಂದ್ರೆ ಇಲ್ಲ ನೀನೇ ಬರುವಾಗ ತಗೋಬಿಟ್ಟು ಬರ್ಬೇಕು ಅಂತ ಹೇಳಿ ಹಿಂಗೆ ಬಿಟ್ಟಿದ್ಲು. 1 ತಿಂಗಳಾಯ್ತು, ಇವಾಗ ತಗೊಂಡು ಹೋಗ್ತಾ ಇದ್ದೀನಿ. ಹಾಗೆ ಮಡ್ಲಕ್ಕಿ ಕೊಡಕ್ಕೆ ಅಂತ ನನ್ನ ಹತ್ರನೇ ಬೇರೆ ಬೇರೆ ಇದ್ವಲ್ಲ ಸ್ಯಾರೀಸ್, ಅವು ತಗೊಂತಾ ಇದ್ದೀನಿ. ಅವಳಿಗೊಂದು ಬೇಕಂತೆ, ಸೊ ಹಾಗಾಗಿ 2 ತಗೊಂಡಿದ್ದೀನಿ. ಒಂದೇ ತರದ್ದು, ಕಲರ್ ಚೇಂಜ್ ಅಷ್ಟೇನೆ. ಇದೊಂದು ಇದು ಬಂತು, ಯಾವ್ದಾದ್ರು ಆಯ್ತು, ಇಬ್ರು ಒಂದೇ ದೇವ್ರಿಗೆ ಕೊಡೋದು. ಮತ್ತೆ ಇವಳು ಲಾಸ್ಟ್ ಟೈಮ್ ಇದು ತಗೊಂಡಿದ್ಲು, ತುಂಬಾನೇ ಚೆನ್ನಾಗಿದೆ ಇದು ಮೆಟೀರಿಯಲ್ ಕ್ವಾಲಿಟಿ ಎಲ್ಲ. ಈಗ ಸದ್ಯಕ್ಕೆ ಈ ಪೀಸ್ ಇಲ್ಲ, ನೆಕ್ಸ್ಟ್ ಬಂದಾಗ ಏನಾದ್ರು ತಿಳಿಸ್ತೀನಿ. ಮತ್ತೆ ಇದು ತುಂಬಾ ಜನಕ್ಕೆ ಕೂಡ ಕೇಳಿದ್ರೆ, ಮತ್ತೆ ನಾನು ತರ್ಸಕ್ಕೆ ಸ್ವಲ್ಪ ಅಷ್ಟು ಇಷ್ಟಪಡಲ್ಲ, ಸೊ ಹಂಗಾಗಿ ತರಿಸಿರ್ಲಿಲ್ಲ. ನೋಡೋಣ ನೆಕ್ಸ್ಟ್ ಟೈಮ್ ಏನಾದ್ರು. ಸೊ ಇವೆಲ್ಲ ಈಗ ಪ್ಯಾಕ್ ಮಾಡ್ಕೊಬೇಕು. ಹಾಗೆ ಇದೊಂದು ನಮ್ಮ ಜಾವಿ ಅಲಂಕಾರ ಸ್ಯಾರಿನೇ, ನಾನು ತೆಗ್ದಿಟ್ಕೊಂಡೆ 3 ತಿಂಗಳಾಯ್ತು. ಅಂದ್ರೆ ಸ್ಟಾರ್ಟಿಂಗ್ ನಾವು ಸ್ಯಾರಿ ತರಿಸಿದ್ವಲ್ಲ ಅವಾಗ ತಂದಿದ್ದು. ಇದು ತುಂಬಾ ಜನ ಕೇಳಿದ್ರು, ಬಟ್ ಕೊಡೋಣ ಅಂತ ಇಟ್ಕೊಂಡು ಯಾಕೋ ಮನ್ಸು ಬರ್ಲಿಲ್ಲ. ಇದು ನನಗೆ ಇದು ಬಾರ್ಡರ್ ತುಂಬಾ ಇಷ್ಟ ಆಯ್ತು, ಯಾವಾಗ್ಲೂ ಹೇಳಿದ್ದೆ. ಸೊ ಇದ್ರಲ್ಲಿ ಏನಾದ್ರು ಲಂಗ ಹೊಲಿಸ್ಕೊಳ್ಳೋಣ ಅಂತ ಇದೀನಿ, ಅಥವಾ ಮಗ್ಳಿಗೆ ಹೊಲಿಸ್ಬೇಕು ಅಂತ ಇದೀನಿ. ಬಟ್ ಏನಂದ್ರೆ ಇದು ಚೆನ್ನಾಗಿದೆ, ಒಂದ್ಸರಿ ಸೀರೆ ಹಾಕ್ಬಿಟ್ಟು ಆಮೇಲೆ ಹೊಲ್ಸೋಣ ಅನ್ಸುತ್ತೆ. ಬಟ್ ನಂಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದಲೆ ಹಾಗೆ ಬಿಟ್ಟಿದ್ದೀನಿ. ಒಳ್ಳೆ ಯಾವ್ದ ಚಂದ ಸ್ಟಿಚ್ ಮಾಡೋರು ಸಿಗ್ಬೇಕು ನನಗೆ. ಈ ಬಾರ್ಡರ್ ಸಿಕ್ಕಾಬಟ್ಟೆ ಇಷ್ಟ ಆಯ್ತು, ಯಾಕೆ ಅಂತ ಗೊತ್ತಿಲ್ಲ. ಈ ತರ ಬರುತ್ತೆ ಬ್ಲೌಸ್ ಪೀಸ್. ಈಗ ಮತ್ತೆ ಬೇಕು ಅಂತ ತರ್ಸ್ಕೊಡಕ್ಕಾಗಲ್ಲ, ಇದು ಅದಕ್ಕೆ. ಯಾಕಂದ್ರೆ ಮತ್ತೆ ಬರೋ ಅಂತದಾದ್ರೆ ಕೊಡೋದು ತಗೊಳ್ಳೋದು ಮಾಡ್ಬೋದು. ಮತ್ತೆ ಸಿಗಲ್ಲ ಈ ಕಲರ್ ಮತ್ತೆ ಈ ಬಾರ್ಡರ್ ಅಂದಾಗ ಇಂಥವ್ ಕೊಡಕ್ ನಂಗೆ ಮನ್ಸ್ ಬರಲ್ಲ. ಸೊ ಹಂಗೆ ಅದೇ ತರ ತುಂಬಾ ಸೀರೆ ಇಟ್ಕೊಂಡಿದ್ದೀನಿ. ನನಗೆ ಅದೇ ತರ ಸೀರೆ ನಾನು ತುಂಬಾ ಇಟ್ಕೊಂತೀನಿ, ಇದು ಇಷ್ಟ ಆಗುತ್ತೆ ಈ ಕಲರ್, ಮತ್ತೆ ಸಿಗಲ್ಲ ಅನ್ಕೊಂಡು ಇದೇ ತರ ತುಂಬಾ ಸೀರೆಗಳು ಇಟ್ಕೊಂಡಿದ್ದೀನಿ. ನೋಡಿ ಈ ಸೀರೆ ಇಟ್ಕೊಂಡೆ ನಾನು 3-4 ತಿಂಗಳಾಯ್ತು. ತುಂಬಾ ಜನ ಕೇಳಿದ್ರು, ಮತ್ತೆ ನಾನು ಕೊಡ್ಲಿಲ್ಲ. ಯಾಕಂದ್ರೆ ಮತ್ತೆ ನನಗೆ ನನಗೆ ಸಿಗಲ್ಲ. ಹಂಗ್ ತರಿಸಿ ಕೊಡೋದಿದ್ರೆ ಕೊಡ್ಬೋದಿತ್ತು. ಬಟ್ ನನ್ನ ಮಗಳಿಗೆ ಜನವರಿ ತಿಂಗಳಲ್ಲಿ ಮಕ್ಳಿಗೆ ಫಲ ಏರಿಯದಾಗ ಬಟರ್ ಸಿಲ್ಕ್ ಸೀರೆ ಕಲರ್ ಕಾಂಬಿನೇಷನ್ ಸಕ್ಕದಾಗಿತ್ತು. ನಂಗೆ ಒಂದು 30 ಆರ್ಡರ್ ಬಂತು. ಕೆಲವ್ರ ಹತ್ರ ಆಕ್ಚುಲಿ ಅಮೌಂಟ್ ಕೂಡ ನಾನು ತಗೊಂಡಿದ್ದೆ, ಅಮೌಂಟ್ ಕೂಡ ಹಾಕಿದ್ರು ಅವರೇನೆ, ಬಂದಾಗ್ಲೇ ನಂಗೆ ತರಿಸ್ಕೊಡಿ ಅಂತ ಹೇಳ್ಬಿಟ್ಟು. ಅದು ಮತ್ತೆ ಕೇಳ್ತಿದೀನಿ, ಬರ್ತಾ ಇಲ್ಲ. ಬಟ್ ಅದ್ರಲ್ಲಿ ಇನ್ನೂ ಒಳ್ಳೆ 2 ಕಲರ್ ಸೀರೆ ಇದೆ, ಅದು ಕೊಡಕ್ ಮನ್ಸಿಲ್ಲ ನನಗೆ. ನೋಡಿ ತೋರಿಸ್ತೀನಿ. ನೋಡಿ ಎಷ್ಟು ಸಕ್ಕದಾಗಿದೆ ಗೊತ್ತಾ ಕಲರ್. ಇದು ಓಕೆ, ಇದು ಕೊಡ್ತೀನಿ, ಇದು ಮಾತ್ರ ಕೊಡಲ್ಲ. ಯಾಕಂದ್ರೆ ಮತ್ತೆ ಇದು ಸಿಗಲ್ಲ. ಮತ್ತೆ ವೇರ್ ಮಾಡೋಕ್ಕೂ ಕೂಡ ತುಂಬಾನೇ ಚೆನ್ನಾಗಿದೆ. ಇದೇ ತರ ಸೇಮ್ ನನ್ನ ಹತ್ರ ಇನ್ನೊಂದು ಕೂಡ ಇದೆ, ಫಲ ಏರಿಯೋದು ಮಾಡುವಾಗ ಹಾಕಿದ್ನಲ್ಲ, ಪರ್ಪಲ್ ಗೆ ಪಿಂಕ್, ಸಕ್ಕದಾಗಿತ್ತು. ಇದು ಕೂಡ ಅಷ್ಟೇ, ಇನ್ನೊಂದು ಕಲರ್ ಇದೆ, ಅದು ಕಲರ್ ಅಲ್ಲಿ ಬಿಟ್ಟು ಬಂದ್ಬಿಟ್ಟಿದ್ದೀನಿ ಅನ್ಸುತ್ತೆ. ಇದು ಒಂದಿದೆ, ಇದು ಓಕೆ. ಇದು ನಾನು ಅದೇ ವಿಡಿಯೋ ಮಾಡಕ್ ಆಗಿಲ್ಲ, ಇದು ಸೇಲಿಗಿದೆ. ಆಕ್ಚುಲಿ ಇದ್ರಲ್ಲಿ ಇನ್ನೊಂದು 2-3 ಕಲರ್ ಎತ್ತಿಟ್ಕೊಂಡಿದ್ದೀನಿ ನಾನು. ಗ್ರೀನ್ ಗೆ ಆರೆಂಜ್, ಮತ್ತೆ ಇದು ಆರೆಂಜ್ ಗೆ ಗ್ರೀನ್, ಮತ್ತೆ ಬ್ಲಾಕ್ ಗೆ ರೆಡ್. ಇದೆಲ್ಲ ಬಟರ್ ಸಿಲ್ಕ್ ಸೀರೆನೆ. ಇವಿಷ್ಟನ್ನು ನಾನು ಕೊಡಲ್ಲ, ಯಾಕಂದ್ರೆ ಮತ್ತೆ ನಾನು ನೋಡ್ತಾ ಇದ್ದೀನಿ, ತುಂಬಾ ಜನ ಕೇಳಿದ್ರು ಕೂಡ, ಮತ್ತೆ ನಾನೇ ತರಿಸ್ತಿದ್ದೀನಿ, ಅದು ನನಗೆ ಸಿಗ್ತಾ ಇಲ್ಲ. ಸೊ ಹಾಗಾಗಿ ಒಳ್ಳೊಳ್ಳೆ ಕಲರ್ ಯಾಕೆ ಬೇಕು, ಚೆನ್ನಾಗಿರೋದು ಇಟ್ಕೊಳ್ಳೋಣ ಅಂತ ಹೇಳಿ ಇಟ್ಕೊಂಡಿದ್ದೀನಿ. ತರಿಸಿರ್ತೀನಿ, ಇತ್ತೀಚೆಗೆ ಮರ್ತೋಗುತ್ತೆ ಯಾವ ತರಿಸಿರ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲ ಜೋಡಿಸಿಟ್ಬಿಡ್ತೀನ. ನನಗೆ ವಿಡಿಯೋ ಮಾಡೋದ್ರೊಳಗೆ ಮರ್ತೋಗ್ಬಿಡುತ್ತೆ. ಸೊ ಕೆಲವೊಂದು ನೋಡಿದಾಗ ಕೆಲವೊಂದು ನೆನಪಾಗುತ್ತೆ. ಹಾಗಾಗಿ ಸೀರೆಗಳು ಆಕ್ಚುಲಿ ಲಾಸ್ಟ್ ಟೈಮ್ ನಾನು ತರಿಸಿದಾಗ ಸೀರೆಗಳು ತರಿಸಿದೀನಿ ಅಂದ್ರೆ ಹಂಗಾಗಿ ಅಲ್ಲೇ ತುಂಬಾ ಆರ್ಡರ್ಸ್ ಗಳು ಬಂದು, ಬಟ್ ನಾನೇನ್ ಅನ್ಕೊಂಡೆ ವಿಡಿಯೋ ಮಾಡಿದೀನಿ ಅಂತ ಅನ್ಕೊಂಡ್ಬಿಟ್ಟಿದ್ದೆ, ಎಲ್ಲ ಬರ್ತಾ ಇದೆಯಲ್ಲ ಅಂತ. ಬಟ್ ಕೆಲವೊಂದು ಸ್ಯಾರೀಸ್ ನಾನು ತೋರಿಸೇ ಇಲ್ಲ, ಇನ್ನು ವಿಡಿಯೋನೇ ಮಾಡಿಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ, ಬಟ್ ಲೇಟ್ ಆಗ್ಬೋದು. ಅಷ್ಟೊಳಗೆ ಏನಾದ್ರು ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡ್ಬೋದು. ಬನ್ನಿ ಇವಾಗ ನಾನು ಬೈಕಲ್ಲಿ ಹೋಗ್ತೀನಿ, ಬೈಕಲ್ಲಿ ಹೋಗಿ ನಿಲ್ಲಿಸ್ಬಿಟ್ಟು ಅಲ್ಲಿಂದ ನಾನು ಬಸ್ಸಿಗೆ ಹೋಗ್ತೀನಿ. ಇವಾಗ ಇಲ್ಲಿ ಹತ್ರ ಆದ್ರೆ ಕಾರಲ್ಲೆಲ್ಲ ಹೋಗ್ಬಿಟ್ಟು ಬರೋ ಅಷ್ಟು ಧೈರ್ಯ ಇದೆ ನನಗೆ. ನೋಡೋಣ. ಹಾಗೆ ಇವತ್ತು ಈ ಸ್ಲೀಪರ್ ಹಾಕೊಂತಾ ಇದ್ದೀನಿ. ಮತ್ತೆ ಇದ್ರದ್ದು ಇನ್ನೊಂದೇನಿರುತ್ತೆ, ಬಲಗಲ್ಲಿಂದ ಎಡಗಲ್ಲಿಂದ ಅಂತ ಏನಿಲ್ಲ, 2 ಸೇಮ್ ಇರುತ್ತೆ. ಸೊ ಈ ಕಡೆಗೆ ಇದನ್ನಾದ್ರೂ ಹಾಕೊಬಹುದು, ಅಥವಾ ಈ ಕಡೆಗೆ ಇದನ್ನಾದ್ರೂ ಹಾಕೊಬಹುದು.
ಹಾಗೆ ನನ್ನ ಫ್ರೆಂಡ್ ಎಲ್ಲಿಗೆ ಬರಕ್ಕೆ ಹೇಳಿದ್ಲು ಅಲ್ಲಿಗೆ ಹೋಗ್ತಾ ಇದ್ದೆ. ಬಸ್ಸಲ್ಲಿ ಸುಮ್ಮನೆ ಕೂತಿದ್ದೆ, ಆಚೆ ಈಚೆ ನೋಡ್ತಾ. ಬಸ್ಸಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದೀನಿ, ನಮ್ಮ ಕಡೆಯವ್ರು ಸಿಕ್ಬಿಟ್ರು. ಅದ್ರಲ್ಲೂ ನಮ್ಮೂರು ಕಲ್ಲಾರೆ ಅವರು, ನಮ್ಮ ಮನೆ ಪಕ್ಕದವ್ರು ಸಿಕ್ಬಿಟ್ರು. ಇಷ್ಟು ಖುಷಿ ಆಗುತ್ತಲ್ವಾ. ಅದು ನಾನು ನಮ್ಮೂರು ಅಂದ್ರೆ ಆಸೆ ಪಡೋಳು. ಮಾತಾಡ್ಸಿದ್ರು ತುಂಬಾನೇ ಖುಷಿ ಆಯ್ತು ಸಂಧ್ಯಕ್ಕ. ಆನಂತರ ನಾನು ನನ್ನ ಫ್ರೆಂಡ್ ಇದಕ್ಕೆ ಎಲ್ಲಿ ಹೇಳಿದ್ಲು ಆ ಸ್ಟಾಪಿಗೆ ಬಂದೆ. ನನ್ನ ಫ್ರೆಂಡ್ ಮನೆ ಹತ್ರನೇ ಒಂದು ದೇವಸ್ಥಾನ ಇದೆ, ಅವಳು ಯಾವಾಗ್ಲೂ ಅಲ್ಲಿ ಹೋಗ್ತಾ ಇರ್ತಾಳೆ, ಅದ್ರ ಬಗ್ಗೆ ಹೇಳ್ತಾ ಇರ್ತಾಳೆ. ಸೊ ಇಲ್ಲಿಗೆ ಬಂದ್ಬಿಡು, ಮೀಟ್ ಆದಂಗ ಆಗುತ್ತೆ, ಹಾಗೆ ದೇವ್ರ ದರ್ಶನ ಆಗುತ್ತೆ, ಇವತ್ತು ಒಳ್ಳೇದೇನ ಅಂತ ಹೇಳಿದ್ಲು. ಸಡನ್ ಆಗಿ ಪ್ಲಾನ್ ಮಾಡಿ ಸಡನ್ ಆಗಿ ಬಂದ. ಇದೇ ಆದ ಕಾಳಿಕಾಂಬ ದೇವಸ್ಥಾನ ತುಂಬಾನೇ ಚೆನ್ನಾಗಿತ್ತು, ತುಂಬಾನೇ ರಶ್ ಇತ್ತು ಮಾತ್ರ. ನಮ್ದು ಇನ್ನೇನ್ ಸಂಜೆನೆ ಆಗುತ್ತೆ ಅಂತ ಅನ್ಕೊಂಡ್ಬಿಟ್ಟೆ. ಬಟ್ ಅವಳು ಯಾವಾಗ್ಲೂ ಹೋಗ್ತಾ ಇರ್ತಾಳಲ್ಲ, ಗೊತ್ತಿರೋರು ಇದ್ರು. ಸೊ ಹೋಗಿ ಒಂದ್ 10 ನಿಮಿಷಕ್ಕೆ ಎಲ್ಲಾ ದರ್ಶನ ಎಲ್ಲ ಮಾಡ್ಕೊಂಡು ಬಂದು. ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ಈಗ ಸ್ವಲ್ಪ ಕೂತಿದ್ದು ಪ್ರಸಾದ ತಗೊಂಡು ಹೋಗಕ್ಕೆ ರೆಡಿ ಆಗಿದ್ದೀವಿ. ಪ್ರಸಾದ ತಗೊಂಡು ಸ್ವಲ್ಪ ತಿನ್ಕೊಂಡು ಹಾಗೆ ಮನೆಗೆ ಬಂದು ಅಲ್ಲೇ 5 ನಿಮಿಷ ಅಷ್ಟೇನೆ. ನೀನು ಅನ್ಕೊಂಡಂಗೆ ಆಯ್ತಲ್ಲ, ಕರೆಕ್ಟಾಗಿ ಇಡೀ ಕಾಲೇಜಲ್ಲಿ ಒಬ್ರ ಹತ್ರ ಕ್ಯಾಮ್ರಾ ಇರಲಿಲ್ಲ, ಒಬ್ರ ಹತ್ರ ಆ 3 ಜನ ಕ್ಯಾಮ್ರಾ ತಗೊಂಡಿದ್ದು, ಫೋಟೋ ತಗೊಂಡು ನೆನಪಿದೆ ನಿಗದು. ನಿಮ್ಮ ಪಪ್ಪ ಒಂದು ಕ್ಯಾಮ್ರಾ ಡೆಲ್ಲಿಂದ ತಂದಿದ್ರಲ್ಲ, ನೆನಪಿದೆ. ಈಗ ಪೂಜೆ ಎಲ್ಲ ಮುಗಿಸ್ಕೊಬಿಟ್ಟು ಬಂದು ಈಗ ಮಕ್ಕಳು ಬಂದಿದ್ದಾರಂತೆ. ಇವ್ರದ್ದು ಸ್ಪೈಸಸ್ ಶಾಪ್ ಇದೆ ಅಲ್ವಾ, ಈಗ ಅಲ್ಲಿಗೆ ಹೋಗ್ತಾ ಇದೀವಿ, ಮಕ್ಳು ಕರ್ಕೊಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು. ಇನ್ನು ನನ್ನ ಮಗಳು ಸ್ಕೂಲಿಂದ ಬರೋ ಟೈಮ್ ಆಯ್ತು. ಆಕ್ಚುಲಿ ಅವಳಿಗೆ ಹೇಳ್ಬಿಟ್ಟು ಬಂದಿದ್ದೆ ನಾನು, ಮಗಳಿಗೆ ಹೊರಗಡೆ ಹೋಗ್ತಾ ಇದ್ದೀನಿ, ಬಂದ್ರೆ ಸೈಡಲ್ಲಿ ಬಂದು ಸೈಡಲ್ಲೇ ರೋಡ್ ಸೈಡಲ್ಲೇ ಬರಬೇಕು, ಯಾರು ಕರೆದ್ರು ಹೋಗ್ಬಾರ್ದು, ಅಪ್ಪ ಅಮ್ಮ ಗೊತ್ತು ಅಂದ್ರೂ ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಹ್ಞೂ ಅಮ್ಮ ಅಂತ ಹೇಳಿದಾಳೆ. ಬಟ್ ಅವಳ ತಲೆಯಲ್ಲಿ ಇದ್ದಿದ್ದು ಒಂದೇ ಫೋನ್. ಅಮ್ಮ ಫೋನ್ ಇಟ್ಟೋಗಿರುತ್ತೆ, ಫೋನ್ ಬಿಟ್ಟು ಬಂದು ಅಷ್ಟೊಳಗೆ ಹೋಗೋಣ ಅಂತ ಬಂದಿದ್ದೀನಿ, ಹೋಗ್ತೀನಿ. ಬಟ್ ನಾನು ರೋಡ್ ಸೈಡಲ್ಲಿ ನಿಧಾನಕ್ಕೆ ಸೈಡಲ್ಲಿ ಹೋಗು, ರೋಡ್ ಕ್ರಾಸ್ ಮಾಡಂತ ಎಲ್ಲ ಹೇಳಿದ್ದೆ, ಹ್ಞೂ ಅಂತ. ಬಟ್ ಕರೆಂಟ್ ಕಂಬದ ಹತ್ರ ಹೋಗ್ಬೇಡ ಅಂತ ಹೇಳಿಲ್ಲ, ಅದೊಂದು ಮರ್ತೆ. ಯಾವಾಗಲೂ ಹೇಳುವೆ, ಈ ಸರಿ ಮರ್ತು ಬಿಟ್ಟೆ. ಮಳೆ ಟೈಮೆಲ್ಲಾಗಿ ಅಲ್ಲೋದ್ರೆ ಕಷ್ಟ, ಭಯ ಆಗುತ್ತೆ. ಹಾಗಾಗಿ ನೋಡಿ, ಇದೆ ಅವ್ರ ಪಾಪನಿ ಸ್ಕೂಲು. ನಾನು ನೋಡಿಲ್ಲ, ಇದೆ ಫಸ್ಟ್ ಟೈಮ್ ಮಕ್ಳನ್ನ ನೋಡ್ತಾ ಇರೋದು. ಸ್ಕೂಲು ತುಂಬಾ ಚೆನ್ನಾಗಿತ್ತು, ಮತ್ತೆ ತುಂಬಾನೇ ಸ್ಟ್ರಿಕ್ಟ್ ಇತ್ತು. ಮಕ್ಳು ಪೇರೆಂಟ್ಸ್ ಬಂದ್ರು ಕೂಡ ಒಳಗ್ ಬಿಡ್ತಾ ಇರ್ಲಿಲ್ಲ. ನಂಗೆ ಅದು ಮೇನ್. ಸ್ಕೂಲಿಗೆ ಕಳ್ಸಿದ್ರೆ ಬೆಳಗಿಂದ ಸಂಜೆವರೆಗೂ ಮಕ್ಳು ಅಲ್ಲೇ ಇರ್ತಾರೆ. ಬಟ್ ಯಾರು ಬರ್ತಾರೆ ಯಾರು ಹೋಗ್ತಾರೆ ಏನು ಗೊತ್ತಿರಲ್ಲ. ಸ್ಟ್ರಿಕ್ಟ್ ಇರ್ಬೇಕು, ಒಂದ್ ಸ್ವಲ್ಪ ಡಿಸಿಪ್ಲಿನ್ ಇರ್ಬೇಕು. ಓದೋದೆಲ್ಲ ನೆಕ್ಸ್ಟ್ ನನಗೆ. ನಿಮ್ಮ ಅಮ್ಮ ಕರ್ಕೊಬಿಟ್ಟು ಬರಕ್ ಹೇಳಿದ್ರು, ನಿಮ್ಮ ಅಮ್ಮ ಕರ್ಕೊಬಿಟ್ಟು ಬರಕ್ ಹೇಳಿದ್ರು. ಬರ್ತೀಯ ನನ್ನ ಜೊತೆ? ನಿಮ್ಮ ಅಮ್ಮ ಕರ್ಕೊಬಿಟ್ಟು ಬರಕ್ ಹೇಳಿದ್ರು. ಮಮ್ಮಿ ಫ್ರೆಂಡ್ ಹಾಯ್ ಹೇಳು. ಸ್ಟಾರ್ ಕೊಟ್ಟಿಲ್ಲವಾ? ಮತ್ತೆ ನೀನ್ ಮಾಡಿದ್ರು ಏನಾದ್ರು ಚಂದ ಇದೆ. ಗೊತ್ತಾಯ್ತಾ? ಹೆಂಗ್ ಗೊತ್ತಾಯ್ತು? ನಾನು ನೋಡಿ ಗೊತ್ತಾಯ್ತು. ನೋಡಿ ಗೊತ್ತಾಯ್ತಾ? ಇದೇನು ಕಲ್ತಿರ? ಚಾಕೆ ಚಾಕೆ ಬೇಕವಾ? ಅಲ್ಲಿ ಕೊಡ್ಸೋಣ ಆಮೇಲೆ. ಹಾಗೆ ಅವ್ರ ಮನೆ ಪಕ್ಕನೆ ಪಾಪು ಸ್ಕೂಲ್ ಇರೋದು. ಪಾಪ ಸ್ಕೂಲ್ ಪಕ್ಕನೆ ಅಲ್ಲೇ ಅವ್ರದ್ದು ಹಸ್ಬೆಂಡ್ ಆಫೀಸ್ ಆಗ್ಲಿ ಅಥವಾ ಇವಳ್ದು ಶಾಪ್ ಆಗ್ಲಿ ಇರೋದು. ಅಂದ್ರೆ ಪ್ರಖ್ಯಾತ್ ಮಲ್ನಾಡ್ ಸ್ಪೈಸಸ್ ಇದೆ ಅಂತ ಹೇಳಿದ್ನಲ್ಲ, ಅದು ಇವ್ರದೇ ಶಾಪ್. ಸೊ ಹಾಗೆ ಅಲ್ಲೇ ಮಾತಾಡ್ಕೊಂಡು ಹಾಗೆ ಅಲ್ಲೇ ಮಧುಣ್ಣನ್ ಮಾತಾಡ್ಸ್ಕೊಂಡ್ ಬಿಟ್ಟು ಬರೋಣ ಅಂತ ಹೇಳಿ ಅಲ್ಲೊಂದು ಕೂತ್ಕೊಂಡಿದ್ದು. ಹಾಗೆ ಎಲ್ಲ ನೋಡ್ಕೊಂಡು ಬಂದು. ಬಟ್ ಎಲ್ಲ ತುಂಬಾನೇ ಚೆನ್ನಾಗಿತ್ತು. ಬಟ್ ಟೈಮ್ ಆಗ್ಲಿಲ್ಲ ನನಗೆ. ನನ್ನ ಮಗಳು ಸ್ಕೂಲ್ ಬಿಡೋ ಟೈಮ್ ಆಗಿತ್ತಲ್ಲ, ಸ್ವಲ್ಪ ಗಮನ ಆಚೆ ಈಚೆ ಹೋಗ್ತಾ ಇತ್ತು. ಹಾಗೆ ಅದೇ ಜಾಗದಲ್ಲಿ ನಾಯಿ ಪಕ್ಷಿಗಳು ಎಲ್ಲಾ ತರದ್ದು ಸಾಕೊಂಡಿದ್ಲು. ನೋಡಕ್ಕೆ ಒಂಥರ ಖುಷಿ ಆಯ್ತು. ಮಕ್ಳಿಗೂ ಅಷ್ಟೇ, ಆ ಜಾಗನೂ ಕೂಡ ತುಂಬಾನೇ ಚೆನ್ನಾಗಿದೆ. ಅಲ್ಲೇ ಆಟ ಆಡ್ಕೊಂಡು ಆ ಪಕ್ಷಿಗಳ ಜೊತೆ ಏನೋ ಒಂಥರ ಮಕ್ಳಿಗೂ ಚೆನ್ನಾಗಿತ್ತು, ನಮಗೂ ಕೂಡ ಚೆನ್ನಾಗಿತ್ತು. ಅಭ್ಯಾಸ ಮಾಡಿದ್ದೆ. ಇದು ಬಂದ್ಬಿಟ್ಟು ಫಸ್ಟ್ ನಮ್ಮ ಮನೇಲಿ ಇತ್ತಾಯ್ತಾ. ಇದು ನಮ್ಮ ಜೊತೆನೇ ಇತ್ತು, ಪ್ರೆಗ್ನೆಂಟ್ ತಂದು 9 ವರ್ಷ ಆಯ್ತು. 8 ವರ್ಷ ಆಯ್ತು. ಅದ್ ಗಂಡ ಎಣ್ಣ ಇದು ಬಂದು ಅದೆರಡು ಬಂದು ನಿಂಗೆ ಯಾವ್ದಾದ್ರು ಗೊತ್ತಾಗುತ್ತೆ ಇದ್ರಲ್ಲಿ. ಇದು ನಮ್ ರಿಯೋ, ಇದು ಸ್ಪಾರ್ಕಿ, ಇದು ಲಕ್ಕಿ, ಇದು ಸ್ಪಾರ್ಕ್. ಅಲ್ಲ ಏನಕ್ಕೆ ಸಾಕೊಂಡಿದ್ದೀನ? ಒಂಥರ ಮನೆ ಮಗು ತರ ಇತ್ತು. ಇದಕ್ಕೊಂದು ಪಾರ್ಟ್ನರ್ ಬೇಕಲ್ಲ ಅಂತ ಒಂದ್ಕೊಂಡ್ರು. ಇದ್ರದ್ದು ಕೇರಳದವ್ರೊಬ್ರು ಯಾವಾಗ್ಲೂ ಬಿಟ್ಬಿಟ್ಟು ಕೇರಳಕ್ಕೆ 15 ದಿವಸ ಹಿಂಗೆಲ್ಲ ಹೋಗ್ಬಿಟ್ಟು ಬರೋರು. ಅಲ್ಲಿ ಮರಿ ಹುಟ್ಟಲ್ಲ, ಪಾಪ ನೀವ್ ಯಾವಾಗ್ಲೂ ನೋಡ್ಕೊತಿರಲ್ಲ ಅಂತ ಹೇಳಿದ್ರು. ಇದನ್ನ ತಂದು ನಮಗೆ ಗಿಫ್ಟ್ ತರ ಕೊಟ್ರು. ಕೋಳಿ ನಾವು ಕೋಳಿನೇ ಕುಯ್ಕ ತಿನ್ನಕ್ಕಾಗಲ್ಲ. ಇಲ್ಲೊಂದಿದೆ, ಇದು ಕೋಳಿನಾ? ಹಾಗೆ ಇಲ್ಲೆಲ್ಲ ರೀತಿಯ ಸ್ಪೈಸಸ್ ಆಗಲಿ ಅಥವಾ ರೈಸ್, ರಾಜಮುಡಿ ರೈಸ್ ಆಗಲಿ ಎಲ್ಲ ಸಿಗುತ್ತೆ. ಹಾಗೆ ಫ್ರೂಟ್ಸ್ ಬೊಕ್ಕೆ ಕೂಡ ರೆಡಿ ಮಾಡ್ಕೊಡ್ತಾಳೆ. ಹಾಗಾಗಿ ಇವೆಲ್ಲ ಇಟ್ಕೊಂಡಿದ್ದಾಳೆ. ಮಕ್ಳನ್ನ ಬಿಡ್ತಿ ಹತ್ರಕ್ಕೆ? ಎಲ್ಲ ಬಾಳ ಮುದ್ದು ಮಾಡ್ತೀವಿ. ಸೈಡ್ ಬರುವ ಸೈಡ್ ಬೇಕತ್ತ. ನೋಡ್ಕೊಂಡಿದ್ ನೀವು ಅಭ್ಯಾಸ ಮಾಡಿದ್ಯಾ? ಹಾಗೆ ಮಕ್ಕಳನ್ನು ಕರ್ಕೊಂಡು ಮನೆಗೆ ಬಂದು ನನಗೆ ಪಲಾವ್ ಇಷ್ಟ ಅಂತ ಹೇಳಿ ಪಲಾವ್ ಪಾಪ ಬೆಳಗ್ಗೆನೆ ರೆಡಿ ಮಾಡಿಟ್ಟು ಹಾಗೆ ದೇವಸ್ಥಾನಕ್ಕೆ ಬಂದಿದ್ಲು. ಅದ್ರ ಜೊತೆಗೆ ಇವತ್ತು ನಾನ್ ವೆಜ್ ಅನ್ಕೊಂಡ್ಬಿಟ್ಲು. ನಾನು ಯಾವಾಗಲೂ ನಾನ್ ವೆಜ್ ತಿಂತೀನಲ್ಲ, ಹಾಗಾಗಿ. ಬಟ್ ಇವತ್ತು ನಾನು ವೆಜ್. ಸೊ ಹಾಗಾಗಿ ಲಾಸ್ಟ್ ಟೈಮಲ್ಲಿ ಪಾಪ ಎಲ್ಲನೂ ಅರ್ಜೆಂಟಲ್ಲಿ ತರಿಸ್ಬಿಟ್ಟು ಕೊಟ್ಲು. ಯಾಕಂದರೆ ಅದು ನನ್ನ ಮಗಳು ಸ್ಕೂಲಿಂದ ಬರೋ ಟೈಮ್ ಆಗಿತ್ತು. ಪಾಪ ಅವಳಿಗೂ ಟೆನ್ಷನ್ ಆಯಿತು, ನನಗೂ ಟೆನ್ಷನ್ ಆಯಿತು. ಸೊ ಹಾಗೆ ನಮ್ಮ ಮಗಳು ಬರೋ ಟೈಮ್ ಆಗಿರುತ್ತೆ, ನನಗೂ ಬಸ್ ಕರೆಕ್ಟ್ ಟೈಮಿಗೆ ಸಿಗಲ್ಲ ಅಂತ ಹೇಳ್ಬಿಟ್ಟು ಪಾಪ ಅವ್ರು ಎಷ್ಟು ಬ್ಯುಸಿ ಇದ್ರು, ಅದರಲ್ಲೂ ನನ್ನ ಬಿಟ್ಟು ಕೊಟ್ಟು ಹೋಗೋಕ್ಕೆ ಬಂದಿದ್ರು. ಹಾಗೆ ಅವರು ಕೂಡ ಇದೆ ಫಸ್ಟ್
ಫಸ್ಟ್ ಟೈಮ್ ನಮ್ಮ ಮನೆಗೆ ಬಂದಿದ್ದು. ಹಾಗೆ ನನ್ನ ಮಗಳಿಗೂ ಅವ್ರಿಗೂ ಮಕ್ಳಿಗೂ ಕೂಡ ಪರಿಚಯ ಇರಲಿಲ್ಲ, ಪರಿಚಯ ಆಯಿತು. ಹಾಗೆ ನೆಕ್ಸ್ಟ್ ರಜದಲ್ಲಿ ಫ್ರೀ ಆದಾಗ ಸಿಗೋಣ ಅಂತ ಹೇಳಿ ಅವರು ಕೂಡ ಹೊರಟ್ರು. ಎಲ್ರಿಗೂ ನಮಸ್ಕಾರ. ಇವತ್ತು ಬೆಳಗ್ಗೆ ತಿಂಡಿ ಪಾಲಕ್ ಕಾಯಿನ್ ಮಾಡಿದ್ದೆ, ಲಂಚ್ ಬಾಕ್ಸಿಗೆ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ದೋಸೆ ಇಟ್ಟಿಗೆನೆ ಪಾಲಕ್ ಚೆನ್ನಾಗಿ ತೊಳೆದು ಫ್ರೈ ಮಾಡ್ಬಿಟ್ಟು ಅದಕ್ಕೆ ಮಿಕ್ಸ್ ಮಾಡ್ಬಿಟ್ಟು ಹಾಕೋದು. ಅಂದ್ರೆ ಇಲ್ಲಿ ಕಟ್ ಮಾಡಿ ನಾವು ಹಾಕೋಕ್ಕಿಂತ ಹಿಂಗ್ ರೌಂಡ್ ರೌಂಡ್ ಆಗಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಈ ತರ ಮಾಡಿದೀನಿ. ಇದಕ್ಕೆ ಆಲೂಗಡ್ಡೆ ಪಲ್ಯ. ಹಾಗೆ ಇದು ನೆಕ್ಸ್ಟ್ ಡೇ ನನ್ನ ಮಗಳು ಸ್ಕೂಲಿಗೆ ಹೊರಟ್ಲು. ಹಾಗೆ ನಾನು ಕೂಡ ಮನೆಗೆ ಪ್ಲಾಂಟ್ಸ್ ತಗೊಂಡ್ಬಿಟ್ಟು ಬರೋಣ ಅಂತ ಅನ್ಕೊಂಡಿದ್ದೆ. ಸೊ ಹಾಗಾಗಿ ಇಲ್ಲಿ ಬಂದಿದ್ದೀನಿ. ಫ್ಲವರ್ಸ್ ಕೂಡ ಚೆನ್ನಾಗಿದೆ, ಬಟ್ ಯಾವ ತರ ಹೇಗೆ ಗೊತ್ತಿಲ್ಲ. ಔಟ್ಡೋರು ಇಂಡೋರು ಯಾವ ಪ್ಲಾಂಟ್ಸ್, ಅದು ಸ್ವಲ್ಪ ಬಿಸಿಲು ಬರಬೇಕು, ನಮ್ಮ ಮನೆಗೆ ಸ್ವಲ್ಪ ಬಿಸಿಲು ಬರೋದು ಕಡಿಮೆ, ಅದೆಲ್ಲ ನೋಡಿ ಮಾಡಿ ತಗೊಂಡು ಹೋಗೋಣ ಅಂತ ಹೇಳಿ ಬಂದಿದ್ದೀನಿ. ನಿಜ ಹೇಳ್ಬೇಕು ಅಂದ್ರೆ ನನ್ನ ಲೈಫಲ್ಲಿ ಇದೆ ಫಸ್ಟ್ ಟೈಮ್ ಒಂದು ಗಿಡ ತಗೊಂಡು ಹೋಗ್ತಾ ಇರೋದು. ಸೊ ಇದು ತಗೊಂಡ್ಮೇಲೆ ಏನೋ ಫೀಲಿಂಗ್ಸ್ ಜಾಸ್ತಿ ಆಗ್ತಾ ಇದೆ, ಯಾಕಂದ್ರೆ ಇದು ಒಂದು ಜೀವ ಇರೋ ಅಂತದಲ್ವಾ. ಸೊ ಇದನ್ನ ಹೆಂಗ್ ನೋಡ್ಕೊಬೇಕು, ನಾನು ಊರಿಗೆ ಹೋಗ್ತಾ ಇರ್ತೀನಿ ಬರ್ತಾ ಇರ್ತೀನಿ, ನೋಡ್ಕೊಳಕ್ ಆಗುತ್ತಾ ಅಂತ ಏನೋ ಒಂದು ಇದ್ರಲ್ಲಿ ತಗೊಂಡು ಹೋಗ್ತಾ ಇದ್ದೀನಿ. ನಿಜವಾಗ್ಲೂ ಒಂಥರ ಫೀಲ್ ಆಗ್ತದೆ. ನಮ್ಮ ಮನೆಗೆ ಇವತ್ತು ಅತಿಥಿ ಬರ್ತಾ ಇದ್ದಾರೆ. ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಅನ್ಸುತ್ತೆ ಒಂದು ಹೂವಿನ ಗಿಡ ಮನೆಗೆ ತಗೊಬಂದಿದ್ದು, ಜೀವಂತವಾಗಿರೋ ಅಂಥದ್ದು. ಅಂದರೆ ಇಲ್ಲಿ ಪಾಪು ಇದ್ದಾನೆ ಮನೇಲಿ ಅಂತ ಬರ್ತಾನೆ ಮತ್ತು ಕೀಳ್ತಾನೆ, ಸ್ವಲ್ಪ ದೊಡ್ಡವನಾಗಲಿ ಆರ್ಟಿಫಿಷಿಯಲ್ ಅಲ್ಲಿವರೆಗೂ ಪ್ಲಾಂಟ್ಸ್ನ ಇಟ್ಕೊಳ್ಳೋಣ ಅಂತ ಹೇಳಿ ಅನ್ಕೊಳ್ತಾ ಇದ್ದೆ. ನನಗೆ ಒಂಥರ ಹಸ್ರು ಇಷ್ಟ, ಹೂ ಗಿಡ ಬೆಳೆಸೋದು ತುಂಬಾನೇ ಇಷ್ಟ. ಬಟ್ ಅದು ಬಾಡೋದ್ರೆ ಏನಾದರೂ ಹಾಳಾದ್ರೆ ಸ್ವಲ್ಪ ಅದು ನನಗೆ ಒಂದು ಸ್ವಲ್ಪ ಮನಸ್ಸಿಗೆ ತುಂಬಾ ಹಿಂಸೆ ಆಗುತ್ತೆ. ಈಗ ಮನೇಲಿ ಇದ್ದಿದ್ದು ಹಸು ಕರು ಏನಾದರೂ ಸತ್ತೋದ್ರೆ ಹಿಂಸೆ ಆಗ್ಬಿಡುತ್ತಲ್ಲ, ಒಂದ್ 2-3 ದಿನ ಬೇಜಾರಾಗುತ್ತಲ್ಲ, ಆ ಥರ ಫೀಲ್ ಆಗುತ್ತೆ. ಸೊ ನಾನು ಅವೆಲ್ಲ ಬೇಡವೇ ಬೇಡ, ನಾನು ಮುಂಚೆಯಿಂದ ಇದೇ ಯೋಚನೆ ನಾನು ಇದ್ದಿದ್ದು. ನಾನು ಏನೇನೇ ಆದ್ರೂ ಬೇಗ ಹಚ್ಕೊಂಡ್ಬಿಡ್ತೀನಿ, ಬಟ್ ಅದರಿಂದ ಬೇಗ ಸ್ವಲ್ಪ ನೋವು ಅನುಭವಿಸ್ತೀನಿ. ಹಾಗಾಗಿ ನಾನು ಸ್ವಲ್ಪ ದೊಡ್ಡವಳಾದ್ಮೇಲೆ ಇವೆಲ್ಲ ಅಟ್ಯಾಚ್ಮೆಂಟ್ ಇಟ್ಕೊಳ್ಳೋದೇ ಬೇಡ ಅಂತ ಬಿಟ್ಬಿಟ್ಟೆ. ನಾಯಿ ಅಂದ್ರೆ ತುಂಬಾ ಇಷ್ಟ ಇತ್ತು, ಬಟ್ ನಂಗೆ ಅಷ್ಟು ಇಷ್ಟ ಇರೋದನ್ನ ನನ್ನ ಅಮ್ಮನ್ನ ಅಷ್ಟು ಲವ್ ಮಾಡಿಲ್ಲ, ಯಾಕಂದ್ರೆ ತಡ್ಕೊಳ್ಳೋ ಶಕ್ತಿ ಇಲ್ಲ ಅಂತ ಹೇಳ್ಬಿಟ್ಟು ಅಷ್ಟು ಅಟ್ಯಾಚ್ಮೆಂಟ್ ಇಟ್ಕೊಂಡಿರ್ಲಿಲ್ಲ. ಗಿಡನೂ ಅಷ್ಟೇನೆ, ನಮ್ಮನಲ್ಲೂ ನೋಡಿ ನಮ್ಮ ಅಮ್ಮ ಆಗ್ಲಿ ನಮ್ಮ ದೊಡ್ಡಮ್ಮಂದಿರಾಗ್ಲಿ, ನಮ್ಮ ಮೇಲೆ ಮನೆ ದೊಡ್ಡಮ್ಮ ಅಂತಿದ್ದಾರೆ, ಅಷ್ಟು ಇಷ್ಟಪಡ್ತಾರೆ ಹೂನ. ಅದೇ ಒಂದು ದಿನ ಹೋಗಿದ್ದೆ, ಅದು ಎಷ್ಟು ಚೆನ್ನಾಗಿ ಅನ್ಭವಿಸ್ತಿದ್ರು ಗೊತ್ತಾ. ಬೇಜಾರಾಗಲ್ವ ದೊಡ್ಡಮ್ಮ ಅಂದ್ರೆ, ಇನ್ನೇನ್ ಗಿಡ ಇದಾವಲ್ಲ ಒಂದೊಂದು ಗಿಡದ ಹತ್ರ ಹೋಗಿ ಫೀಲ್ ಮಾಡ್ತಾ ಇದ್ರೆ ಎಷ್ಟು ಖುಷಿ ಆಗುತ್ತೆ. ಮಾತಾಡಿದ್ರೆ ಚೆನ್ನಾಗಿ ಮಾತಾಡುತ್ತೆ ಕಣೆ, ಅದು ಇನ್ನೂ ಅಷ್ಟು ನೀಟಾಗಿ ಹೇಳಿದ್ರು. ನಾನು ಅವಾಗ ಅನ್ಕೊಂತಿದ್ದೆ ಇದೆಲ್ಲ ಗಿಡದ ಮೇಲೆಲ್ಲ ವ್ಯಾಮೋಹ ಕೆಲವ್ರಿಗೆ ಇರುತ್ತಾ ಅಂತ. ಬಟ್ ಅಮ್ಮಂಗೇನು, ನಮ್ಮ ಅಮ್ಮಂಗೆ ಹೂವು ಗಿಡ ತುಂಬಾ ಇಷ್ಟ, ತಗೊಬರ್ತಾರೆ ಚುಚ್ಚು ಬಿಡ್ತಾರೆ, ಆಮೇಲೆ ಅದು ಅವಾಗೆ ಬೆಳ್ಕೊಂಡ್ಬಿಡ್ತದೆ. ಬಟ್ ಕೆಲವರು ಅಷ್ಟು ನೀಟಾಗಿ ಖುದ್ದಾಗಿ ನೋಡ್ಕೊಂತಾರೆ. ಬಟ್ ನನಗೆ ಒಬ್ರು ನಾವು ದತ್ತು ತಗೊಂಡಂಗೆ ಒಂದು ಜೀವನ ಬೆಳೆಸ್ತಿದ್ವಿ ಅಂದ್ರೆ, ಇವಾಗ ನಾನು ತಗೊಬರ್ಬೇಕು ಅಂತನೂ ನನ್ನ ತಲೆಯಲ್ಲಿ ಇರ್ಲಿಲ್ಲ. ಬಟ್ ಇತ್ತು ಮುನ್ನ ಒಂದು ಗಿಡಗಳು ಹಾಕ್ಬೇಕು, ಬಟ್ ಪ್ಲಾನ್ ಮಾಡೋಣ ಯಾವ್ಯಾವ ಜಾಗಕ್ಕೆ ಏನೇನು ಅಂತ. ಈಗ ನಮ್ದು ಚಿಕ್ಕ ಮನೆ ಇರೋದ್ರಿಂದ ಎಲ್ಲ ತಗೊಬಂದು ಇಟ್ಕೊಳಕ್ಕಾಗಲ್ಲ, ಮತ್ತೆ ಅದನ್ನ ನಂಗೆ ಎಲೆ ಕೀಳೋದು ಮತ್ತೆ ಮಣ್ಣೆಲ್ಲ ಒದ್ರೋದು ಹಂಗೆಲ್ಲ ಮಾಡೋದು ನಂಗೆ ಇಷ್ಟ ಆಗಲ್ಲ, ಗಲೀಜಾಗುತ್ತೆ. ಮತ್ತೆ ಯಾವ್ಯಾವ ಜಾಗಕ್ಕೆ ಏನೇನು ಇಡಬೇಕು ಅಷ್ಟು ಇಡಬೇಕು ಅಂತ ನಾನು ಮುಂಚೆಯಿಂದನೇ ಯೋಚನೆ ಮಾಡ್ಕೊಂಡಿದ್ದೆ. ಅಂದ್ರೆ ಅದು ಯೂಸಿಗೆ ಬರಬೇಕು, ಚೆನ್ನಾಗಿ ಕಾಣಿಸ್ಬೇಕು ಮನೆಗಾಗಿ. ಮತ್ತೆ ನಂದು ಇನ್ನೊಂದು ಅಭ್ಯಾಸ ಅಂದ್ರೆ, ನಾನು ಗಿಡದಲ್ಲಿ ಹೂ ಕೀಳೋದೇ ಇಲ್ಲ. ಅದು ದೇವ್ರಿಗಾದ್ರೂ ಅಷ್ಟೇ, ಕಿತ್ತಿರೋ ಹೂನ ತಗೊಬರ್ತೀನಿ, ಬಿಟ್ರೆ ನಾನಾಗೆ ಕೀಳೋದು ದೇವ್ರಿಗೆ ಮಾಡಿಸೋದು ಅದು ಅಭ್ಯಾಸನೇ ಇಟ್ಕೊಂಡಿಲ್ಲ ನಾನು. ಅಂದ್ರೆ ಗಿಡದಲ್ಲೇ ನೋಡಕ್ ಅಷ್ಟು ಚೆನ್ನಾಗಿರುತ್ತೆ, ಇರ್ಲಿ ನಾವು ಕಿತ್ಬಿಟ್ಟು ಯಾಕೆ ಒಂದು ದಿನ ಹಾಳು ಮಾಡೋದು ಅಂತ ಹೇಳ್ಬಿಟ್ಟು ನಾನು ಅದ್ ಮಾಡಲ್ಲ. ಸೊ ಹಂಗಾಗಿ ನಾನು ಏನು ಅಂದ್ರೆ, ಈಗ ಎಲೆ ಹಂಬನ್ನ ಹಬ್ಬಿಸ್ಬೇಕು ಆ ಕಿಟಕಿಗೆ ಕಿಚನ್ಗೆ, ಅಂದ್ರೆ ಅದು ನೋಡಕ್ಕೂ ಚೆನ್ನಾಗಿರುತ್ತೆ, ಗ್ರೀನ್ ಆಗಿ ಕಾಣಿಸುತ್ತೆ, ಮನೆ ತುಂಬಾ ಒಂಥರ ಚೆನ್ನಾಗಿರುತ್ತೆ, ಮತ್ತೆ ದೇವ್ರಿಗೂ ಯೂಸ್ ಆಗುತ್ತೆ ಅನ್ನೋ ತರ ನಾನು ಯೋಚನೆ ಮಾಡಿದ್ದೆ. ಮತ್ತೆ ಇಲ್ಲೂ ಅಷ್ಟೇನೆ, ಹೂ ಬಿಡುತ್ತೆ ಅಂತ ಯೋಚನೆ ಮಾಡೋ, ಹೂ ಬಿಡ್ಲಿಲ್ಲ ಅಂದ್ರೆ ಬೇಜಾರಾಗುತ್ತೆ. ಸೊ ಹೂ ಬಿಡದಲ್ಲೇ ಇರೋಂಥದ್ದು ಹಸಿರಿಗಿರೋ ಅಂತ ಗಿಡ ಬರ್ಬೇಕು ಅನ್ಕೊಂಡೆ, ಬಟ್ ತಗೊಬರ್ತೀನಿ, ಇನ್ನು ಟೈಮ್ ಆಗಿಲ್ಲ. ಮತ್ತೆ ಈಗ ಮಲ್ಗೆ ಹೂ ತಗೊಬಿಟ್ಟು ಬಂದಿದ್ದೀನಿ. ಏನಕ್ಕೆ ಅಂದ್ರೆ ನಮ್ದು ಪುಟ್ಟು ಮನೆ ಇರೋದ್ರಿಂದ ಆ ಕಡೆಯಿಂದ ಗಾಳಿ ಬೀಸಿದ್ರೆ ಆ ಮಲ್ಗೆ ಹೂವಿನ ಸ್ಮೆಲ್ಲು ಮನೆ ತುಂಬಾ ಹರಡ್ಕೊಳ್ಳುತ್ತೆ, ಚೆನ್ನಾಗಿರುತ್ತೆ, ಮತ್ತೆ ಬಳ್ಳಿ ತರ ಹಬ್ಬುತ್ತೆ ಅಂತ ಹೇಳಿ ತಗೊಂಡ್ಬಂದಿದ್ದೀನಿ. ಬಟ್ ಇವತ್ತು ಗಿಡ ತಗೊಬರ್ಬೇಕು ಅಂತ ಏನು ಪ್ಲಾನೇ ಇರ್ಲಿಲ್ಲ ನಂದು. ಹೋಗಿ ತಗೋಬಿಟ್ಟು ಬಂದೆ ಸಡನ್ ಆಗಿ. ಅಷ್ಟು ಹೂವು ಕಲರ್ಫುಲ್ ಆಗಿದ್ರು ನಂಗೆ ಯಾಕೋ ಇದಿಷ್ಟ ಆಯ್ತು. ದುಂಡು ಮಲ್ಗೆ ಘಮ ಘಮ ಅಂತಿದೆ, ಬಟ್ ಇದು ಉಳಿಸ್ಕೊಂತೀನೋ ನನ್ನ ಜೊತೆ ಅದು ಇರುತ್ತೋ ಇಲ್ವೋ ಗೊತ್ತಿಲ್ಲ. ಕೆಲವರಿಗೆ ಆಗ್ ಬರುತ್ತೆ ಗಿಡಗಳು, ಕೆಲವರು ಕೈ ಗುಣ ಹಂಗೆ ಹಾಕಿದ್ರು ಚುಚ್ಚಿದ್ರು ಬಂದ್ಬಿಡುತ್ತೆ, ಹೆಂಗ್ ನೆಗ್ಲೆಕ್ಟ್ ಮಾಡಿದ್ರು ಬಂದ್ಬಿಡುತ್ತೆ, ಕೆಲವ್ರಿಗೆ ಬರಲ್ಲ. ಬಟ್ ನಾನು ತುಳಸಿ ಗಿಡನು ಮನೇಲಿ ಇಟ್ಕೊಂಡಿಲ್ಲ ಗೊತ್ತಾ, ಅದು ಬಾಡೋದ್ರೆ ಚಿಮ್ಸ್ದಂಗ್ ಆಗುತ್ತೆ, ಕೆಲವ್ರಿಗೆ ಆ ಫೀಲ್ ಆಗುತ್ತೆ, ಗೊತ್ತಾಗುತ್ತೆ. ನಿಜವಾಗ್ಲೂ ನೀವು ಇದು ಸ್ವಲ್ಪ ಜಾಸ್ತಿ ಆಯ್ತು ಅನ್ಕೊಂತೀರಿ, ಏನೋ ಗೊತ್ತಿಲ್ಲ, ನಂಗೆ ಜೀವ ಡಗ 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 ಅಂತಿದೆ. ಈಗ ನಮ್ಮ ಕಿತ್ತಡಿ ಕಿರಣ್ ಅಣ್ಣವರು ಒಂದು ಕೊಟ್ಟಿದ್ದಾರೆ ಆಯ್ತಾ, ಬಟ್ ಚೆನ್ನಾಗಿ ಚಿಗುರ್ಕೊಂಡಿದೆ ನೋಡಿ, ಚಿಗ್ರಿದೆ. ಬಟ್ ಇದೊಂದು ಹೋಗ್ಬಿಟ್ಟಿದೆ. ಅಯ್ಯೋ ಯಾಕೆ ಕೊಟ್ರು ಅಂತ ಈಗ ಅನ್ಸುತ್ತೆ. ಇದು ನಮಗೆ ಉಳಿಸ್ಕೊಳ್ಳೋ ಯೋಗ್ಯತೆ ಇಲ್ಲ ಅಂದ್ಮೇಲೆ ಯಾಕೆ ಬೇಕು ಇವೆಲ್ಲ ಇಟ್ಕೊಬೇಕು ಅನ್ಸುತ್ತೆ. ಅವ್ ತಗೊಬಂದ್ಮೇಲೆ ಅಷ್ಟು ನಿಗಾ ವಹಿಸ್ಬೇಕು, ಕ್ಲೀನಾಗಿ ಮಾಡಬೇಕು. ಬಟ್ ಇದು ಮನೆಗೆ ಬಂದಿತ್ತು, ಬಟ್ ಇದೊಂದು ಹೋಗ್ಬಿಟ್ಟಿದೆ ಚೂರು. ಅದು ಬರುತ್ತೆ ಏನೋ ಗೊತ್ತಿಲ್ಲ, ಬಟ್ ಯಾವ ತರ ಅಂತ ನಂಗೆ ಸ್ವಲ್ಪ ಗಿಡ ಬೆಳೆಸೋದು ನಂಗೆ ಗೊತ್ತಿಲ್ಲ, ನೀರು ಗೊಬ್ಬರ ಏನು ಗೊತ್ತಿಲ್ಲ. ಅವ್ರು ಹೆಂಗ್ ಹೇಳಿದ್ರು 2 ದಿನಕ್ಕೆ ಒಂದ್ಸರಿ ನೀರ್ ಹಾಕಿ ಅಂತ ಹೇಳಿದಾರೆ, ಅದು ಮನೆ ಹೊರಗಿಡಿ ಅಂತ ಹೇಳಿದಾರೆ, ಇಟ್ಟಿದ್ದೀನಿ. ಬಟ್ ಅದನ್ನ ನಾನು ತಗೊಬಿಟ್ಟು ಬಂದಿರೋದು ಅಲ್ಲಿ ರೂಮಿಗೆ ಹಬ್ಸ್ಬೇಕು ಅಂತ. ಸ್ವಲ್ಪ ಬಳ್ಳಿ ಬಂದ್ಮೇಲೆ ಅದು ಚೇಂಜ್ ಮಾಡ್ತೀನಿ. ಇದು ಹಿಂಗಾಗ್ಬಿಟ್ಟಿದೆ, ಏನಾಗುತ್ತೆ
ಅನ್ಸುತ್ತೆ? ಪರವಾಗಿಲ್ವಾ? ಬರುತ್ತಾ? ಇದು ಹೋಗುತ್ತಾ ಅಥವಾ ಗಿಡನೇ ಹಾಳಾಗುತ್ತೆ? ಇದಕ್ಕೆ ಏನ್ ಮಾಡ್ಬೇಕು ಹೇಳಿ, ನಂಗೆ ಸ್ವಲ್ಪ ಗೊತ್ತಿಲ್ಲ ಇದ್ರ ಬಗ್ಗೆ. ಸೊ ಇದು ಮನೆಗೆ ಬಂದ್ಮೇಲೆ ಇಂಟ್ರೆಸ್ಟ್ ಬಂತು ನನಗೆ. ಬಟ್ ಮರ್ತೆ ಹೋಗುತ್ತೆ, ಅಭ್ಯಾಸ ಇಲ್ವಲ್ಲ, ಇದಕ್ಕೆ ನೀರ್ ಹಾಕೋದು ಮರ್ತೋಗುತ್ತೆ. ತಗೊಬಂದು ಒಂದ್ ತಿಂಗ್ಳ ಹತ್ರ ಆಯ್ತು, ಒಂದೇ ದಿನ ನೀರ್ ಚೇಂಜ್ ಮಾಡಿರೋದು ನಾನು. ಅಯ್ಯೋ ಅಂತ ಅವಾಗ ಅನ್ಸುತ್ತೆ. ಈಗ ಮಕ್ಳಿಗೆ ಊಟ ತಿಂಡಿ ಕೊಡ್ದಲ್ಲೇ ಹೋದ್ರೆ ಒಂಥರ ಭಯ ಆಗ್ಬಿಡುತ್ತಲ್ಲ ಒಂದೇ ಸರಿಗೆ, ಆ ತರ ಆಗ್ತಾ ಇದೆ. ಸೊ ಇದು ಫಸ್ಟ್ ಬಂದಿದ್ ಗಿಡ ನಮ್ಮ ಮನೆಗೆ. ಇನ್ನ ನಾನಾಗಿ ಖುದ್ದಾಗಿ ದುಡ್ಡು ಕೊಟ್ಟಿ ತಗೊಬಂದಿರೋ ಅಂತ ಗಿಡ ಅದೇನೆ. ಅದು ಏನೋ ಗೊತ್ತಿಲ್ಲ, ಸಡನ್ ಆಗಿ ತಗೊಬರ್ವಾಗ ಮನ್ಸಿಗೆ ಏನೋ ಒಂಥರ ತುಂಬಾ ಭಾರ ಆದಂಗಾಯ್ತು. ಈ ಜವಾಬ್ದಾರಿ ಮಾಡ್ತೀನ ನಾನು, ಸುಮ್ನೆ ತಗೊಬರ್ಬೇಕು ಶೋಗೆ ಒಂದ್ 2 ದಿನಕ್ಕೆ 3 ದಿನಕ್ಕೆ ತಗೊಬಂದು ಹಾಳು ಮಾಡ್ಕೊಳಕ್ಕೆ ಯಾಕೆ ಬೇಕು ಅಂತ ಅನ್ಕೊಂತಾ ಇದೀನಿ. ಬಟ್ ತಗೊಬಂದಾಯ್ತು, ಅದಾಗೆ ಬಂದಾಯ್ತು ಮನೆಗೆ. ನೋಡೋಣ. ಓಕೆ, ಇವತ್ತಿನ ದಿನ ಈ ತರ ಇತ್ತು. ಸದ್ಯಕ್ಕೆ ಇವತ್ತಿಗೆ ವಿಡಿಯೋನಲ್ಲಿ ಮುಗಿಸ್ತಾ ಇದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.